ಗಣಿತ ಅಂದ ತಕ್ಷಣ ಕೆಲವರಿಗೆ ಎಕ್ಸ್ ಮತ್ತು ವೈ ಅಕ್ಷರಗಳು ನೆನಪಾಗಿ ಸ್ವಲ್ಪ ಗೊಂದಲ ಆಗ್ಬಹುದು ಅಲ್ವಾ? ಆದ್ರೆ ಚಿಂತೆ ಬೇಡ. ಬನ್ನಿ, ಈ ಬೀಜಗಣಿತದ ರಹಸ್ಯಗಳನ್ನ ಒಟ್ಟಿಗೆ ಸೇರಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥಮಾಡ್ಕೊಳ್ಳೋಣ. ಸರಿ, ನಮ್ಮ ಇವತ್ತಿನ ಪಯಣದ ದಾರಿ ಹೀಗಿದೆ. ಮೊದಲು ಗಣಿತದ ಈ ಹೊಸ ಅಕ್ಷರಗಳ ಪರಿಚಯ ಮಾಡ್ಕೊಳ್ಳೋಣ. ಆಮೇಲೆ ಅವುಗಳನ್ನ ಬಳಸಿ ಪದಗಳನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಮತ್ತು ಕೊನೆಗೆ ಈ ಬೀಜಗಣಿತ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನಾವು ಗಣಿತದ ಹೊಸ ಅಕ್ಷರಗಳಾದ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳ ಬಗ್ಗೆ ಕಲಿಯೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳೋಣ. ಗಣಿತದಲ್ಲಿ ಅಕ್ಷರಗಳು ಯಾಕಿವೆ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಕೆಲವು ಸಲ ನಮಗೆ ಒಂದು ಸಂಖ್ಯೆಯ ಖಚಿತವಾದ ಮೌಲ್ಯ ಗೊತ್ತಿರೋದಿಲ್ಲ. ಆಗ ನಾವು ಎಕ್ಸ್ ಅಥವಾ ವೈ ಅಂತ ಅಕ್ಷರಗಳನ್ನ ಆ ಗೊತ್ತಿಲ್ಲದ ಸಂಖ್ಯೆಯ ಪ್ರತಿನಿಧಿಯಾಗಿ ಬಳಸ್ತೇವೆ. ಇಲ್ಲಿಂದಲೇ ಬೀಜಗಣಿತದ ಒಂದು ಹೊಸ ಜಗತ್ತು ಶುರುವಾಗತ್ತೆ. ಬೀಜಗಣಿತಕ್ಕೆ ಎರಡು ಮುಖ್ಯವಾದ ಆಧಾರ ಸ್ತಂಭಗಳು ಇವೆ. ಒಂದು, ಚರಾಕ್ಷರಗಳು. ಇವು ಗೊತ್ತಿಲ್ಲದ ಸಂಖ್ಯೆಗಳನ್ನ ಹಿಡಿದಿಟ್ಟುಕೊಳ್ಳುವ ಖಾಲಿ ಡಬ್ಬಿಗಳ ಹಾಗೆ. ಇನ್ನೊಂದು, ಸ್ಥಿರಾಂಕಗಳು. ಅಂದ್ರೆ ನಮಗೆ ಮೊದಲೇ ಗೊತ್ತಿರುವ ಯಾವತ್ತೂ ಬದಲಾಗದ ಸಂಖ್ಯೆಗಳು. ಉದಾಹರಣೆಗೆ 4, 100 ಅಥವಾ -17. ಸರಿ, ಈಗ ನಮ್ಮ ಹತ್ರ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳು ಅನ್ನೋ ಬಿಲ್ಡಿಂಗ್ ಬ್ಲಾಕ್ಸ್ಗಳಿವೆ. ಇವುಗಳನ್ನ ಬಳಸಿ ನಾವು ಬೀಜಗಣಿತದ ಪದಗಳನ್ನ ಹೇಗೆ ಕಟ್ಟಬಹುದು ಅಂತ ನೋಡೋಣ ಬನ್ನಿ. ನಾವು ಅಂಕಗಣಿತದಲ್ಲಿ ಸಂಖ್ಯೆಗಳನ್ನ ಕೂಡಿಸೋಕೆ, ಕಳಿಯೋಕೆ, ಗುಣಿಸೋಕೆ ಮತ್ತು ಭಾಗಿಸೋಕೆ ಪ್ಲಸ್ ಮೈನಸ್ ಚಿಹ್ನೆಗಳನ್ನೆಲ್ಲ ಬಳಸ್ತೀವಲ್ಲ, ಅದೇ ರೀತಿ ಬೀಜಗಣಿತದಲ್ಲೂ ಕೂಡ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳನ್ನ ಜೋಡ್ಸೋಕೆ ಇದೇ 4 ಮೂಲಭೂತ ಕ್ರಿಯೆಗಳನ್ನ ಬಳಸ್ತೀವಿ. ಇಲ್ಲೊಂದು ಉದಾಹರಣೆ ಇದೆ ನೋಡಿ. 3x² - 5 ಅನ್ನೋ ಬೀಜೋಕ್ತಿಯನ್ನ ಹೇಗೆ ರಚಿಸೋದು? ತುಂಬಾ ಸರಳ. ಮೊದಲು x ಅನ್ನೋ ಚರಾಕ್ಷರವನ್ನ ತಗೊಳ್ಳಿ, ಅದನ್ನ ಅದರಿಂದಾನೇ ಗುಣಿಸಿದಾಗ x² ಸಿಗುತ್ತೆ. ಆಮೇಲೆ ಅದನ್ನ 3ರಿಂದ ಗುಣಿಸಿದಾಗ 3x² ಆಗುತ್ತೆ. ಕೊನೆಗೆ ಅದರಿಂದ 5 ಕಳೆದ್ರೆ ನಮ್ಗೆ 3x² - 5 ಅನ್ನೋ ಪೂರ್ತಿ ಬೀಜೋಕ್ತಿ ಸಿಕ್ಬಿಡುತ್ತೆ. ನೋಡಿದ್ರಾ ಎಷ್ಟು ಸುಲಭ? ಸರಿ, ಈಗ ನಾವು ಒಂದು ಬೀಜೋಕ್ತಿಯನ್ನ ರಚಿಸಿದ್ದಾಯಿತು. ಈಗ ಒಂದು ಮಷೀನನ್ನ ಬಿಚ್ಚಿ ಅದರ ಭಾಗಗಳನ್ನ ನೋಡಿದ ಹಾಗೆ ನಾವು ಈ ಬೀಜೋಕ್ತಿಯನ್ನ ಬಿಡಿಸಿ ಅದರ ಒಳಗಡೆ ಏನಿದೆ ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ವೃಕ್ಷ ಚಿತ್ರ ಅಂದ್ರೆ ಟ್ರೀ ಡಯಾಗ್ರಾಮ್ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಈ ಚಿತ್ರದಲ್ಲಿ ನೋಡಿ, 4x² - 3xy ಅನ್ನೋ ಬೀಜೋಕ್ತಿಯನ್ನ ಅದರ ಮುಖ್ಯ ಭಾಗಗಳಾದ ಪದಗಳು ಮತ್ತು ಆ ಪದಗಳನ್ನು ಕೂಡ ಅವುಗಳ ಅಪವರ್ತನಗಳಾಗಿ ಹೇಗೆ ವಿಭಾಗಿಸಲಾಗಿದೆ ಅಂತ ತೋರಿಸಲಾಗಿದೆ. ಒಂದು ಬೀಜೋಕ್ತಿಯಲ್ಲಿ ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳಿಂದ ಬೇರ್ಪಟ್ಟ ಪ್ರತಿಯೊಂದು ಭಾಗವನ್ನ ಪದ ಅಥವಾ ಟರ್ಮ್ ಅಂತ ಕರಿತೀವಿ. 4x² - 3xyಯಲ್ಲಿ 4x² ಒಂದು ಪದ ಮತ್ತು -3xy ಅನ್ನೋದು ಇನ್ನೊಂದು ಪದ. ಈಗ ಆ ವೃಕ್ಷ ಚಿತ್ರದ ಮುಂದಿನ ರೆಂಬೆಗಳನ್ನ ನೋಡೋಣ. ಪ್ರತಿಯೊಂದು ಪದವೂ ಕೂಡ ಗುಣಾಕಾರದಿಂದ ಜೋಡಿಸಲ್ಪಟ್ಟ ಚಿಕ್ಕ ಚಿಕ್ಕ ಭಾಗಗಳನ್ನ ಹೊಂದಿರುತ್ತೆ. ಇವುಗಳನ್ನೇ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅಂತ ಕರೆಯೋದು. ಉದಾಹರಣೆಗೆ 4x² ನ ಅಪವರ್ತನಗಳು 4, x ಮತ್ತು x. ಒಂದು ಪದದಿರೋ ಸಂಖ್ಯಾಭಾಗಕ್ಕೆ ಸಹಗುಣಕ ಅಥವಾ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಉದಾಹರಣೆಗೆ -7x²y²ನಲ್ಲಿ ಸಹಗುಣಕ -7. ಇಲ್ಲೊಂದು ಮುಖ್ಯವಾದ ವಿಷಯ ನೆನ್ಪಿಡಿ. ಒಂದು ಪದದ ಮುಂದೆ ಯಾವುದೇ ಸಂಖ್ಯೆ ಇಲ್ದಿದ್ರೆ, ಅಂದ್ರೆ ಬರೀ x ಅಥವಾ -y ಅಂತ ಇದ್ರೆ ಅದರ ಸಹಗುಣಕ 1 ಅಥವಾ -1 ಆಗಿರುತ್ತೆ. ಸರಿ, ಈಗ ನಾವು ಬೀಜಗಣಿತದ ಒಂದು ತುಂಬಾನೇ ಮುಖ್ಯವಾದ ನಿಯಮವನ್ನ ಕಲಿಯೋಕ್ ಹೊರಟಿದ್ದೀವಿ. ಅದೇನಂದ್ರೆ ಪದಗಳನ್ನ ವಿಂಗಡಿಸೋದು. ಅಂದ್ರೆ ಯಾವ ಪದಗಳನ್ನ ಒಟ್ಟಿಗೆ ಸೇರಿಸ್ಬೋದು ಮತ್ತು ಯಾವ ಪದಗಳನ್ನ ಬೇರೆ ಬೇರೆಯಾಗಿ ಇಡ್ಬೇಕು ಅನ್ನೋದನ್ನ ತಿಳಿಯೋದು. ಬೀಜಗಣಿತವನ್ನ ಸುಲಭ ಮಾಡ್ಕೊಳ್ಳೋಕೆ ಇರೋ ಕೀಯೇ ಇದು. ಈ ಚಿತ್ರದಲ್ಲಿ ಗಜಿಬಿಜಿಯಾಗಿರೋ ಆಕಾರಗಳನ್ನ ಅವುಗಳ ಗುಂಪಿಗೆ ತಕ್ಕಂತೆ ವಿಂಗಡಿಸಿದ ಹಾಗೆ ನಾವು ಬೀಜಗಣಿತದ ಪದಗಳನ್ನೂ ಸಹ ವಿಂಗಡಿಸಬೇಕು. ಸಜಾತಿ ಪದಗಳು ಅಂದ್ರೆ ಒಂದೇ ತರಹದ ಚರಾಕ್ಷರ ಭಾಗಗಳನ್ನ ಹೊಂದಿರೋ ಪದಗಳು. ಆದ್ರೆ ವಿಜಾತಿ ಪದಗಳು ಬೇರೆ ಬೇರೆ ಚರಾಕ್ಷರ ಭಾಗಗಳನ್ನ ಹೊಂದಿರ್ತವೆ. ಇದನ್ನ ಹೀಗೆ ಯೋಚಿಸ್ಬೋದು. ಸಜಾತಿ ಪದಗಳು ಒಂದೇ ಆಕಾರ ಮತ್ತು ಬಣ್ಣದ ಬ್ಲಾಕ್ಗಳ ಹಾಗೆ, ವಿಜಾತಿ ಪದಗಳು ಬೇರೆ ಬೇರೆ ಆಕಾರ ಮತ್ತು ಬಣ್ಣದ ಬ್ಲಾಕ್ಸ್ಗಳ ಹಾಗೆ. ಹಾಗಾದ್ರೆ ಪದಗಳನ್ನ ಸಜಾತಿ ಮತ್ತು ವಿಜಾತಿ ಅಂತ ವಿಂಗಡಿಸೋದ್ರಿಂದ ಏನು ಪ್ರಯೋಜನ? ಯಾಕಂದ್ರೆ ಇದು ನಮಗೆ ಬೀಜೋಕ್ತಿಗಳನ್ನ ಕೂಡಿಸೋಕೆ ಮತ್ತು ಕಳಿಯೋಕೆ ಅಂದ್ರೆ ಸರಳ ರೂಪಕ್ಕೆ ತರೋಕೆ ಸಹಾಯ ಮಾಡತ್ತೆ.
ಇದೊಂದು ಸುವರ್ಣ ನಿಯಮ. ಖಂಡಿತ ನೆನ್ಪಿಟ್ಕೊಳ್ಳಿ. ಸೇಬುಗಳನ್ನ ಸೇಬುಗಳ ಜೊತೆ ಮಾತ್ರ ಕೂಡ್ಸೋಕ್ಕಾಗೋದು, ಕಿತ್ತಳೆಗಳ ಜೊತೆ ಅಲ್ಲ. ಅದೇ ರೀತಿ ಸಜಾತಿಯ ಪದಗಳನ್ನ ಮಾತ್ರ ಒಂದಕ್ಕೊಂದು ಕೂಡ್ಸ್ಬಹುದು ಅಥವಾ ಕಳಿಬಹುದು. ಸಂಕಲನ ಅಂದ್ರೆ ಕೂಡ್ಸೋದು, ಸರಳ. ಆದ್ರೆ ವ್ಯವಕಲನ ಅಂದ್ರೆ ಕಳೆಯುವಾಗ ಒಂದು ಪ್ರಮುಖ ನಿಯಮವನ್ನ ಗಮನದಲ್ಲಿಡಬೇಕು. ಆವರಣದ ಅಂದ್ರೆ ಬ್ರಾಕೆಟ್ನ ಹೊರಗಡೆ ಇರೋ ಮೈನಸ್ ಚಿಹ್ನೆ ಇದೆಯಲ್ಲ, ಅದು ತುಂಬಾ ಪವರ್ಫುಲ್. ಅದು ಬ್ರಾಕೆಟ್ನ ಒಳಗಿರೋ ಪ್ರತಿಯೊಂದು ಪದದ ಚಿಹ್ನೆಯನ್ನ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಉದಾಹರಣೆಗೆ a ಮೈನಸ್ b ಯನ್ನ ಕಳೆಯೋದು ಅಂದ್ರೆ ಅದು ಮೈನಸ್ a ಪ್ಲಸ್ b ಯನ್ನ ಕೂಡಿದ ಹಾಗೆಯೇ. ಇದು ಬೀಜೋಕ್ತಿಯನ್ನ ಸುಲಭವಾಗಿ ಸರಳಗೊಳಿಸಲು ಸಹಾಯ ಮಾಡುತ್ತೆ. ಸರಿ, ನಿಯಮಗಳ ಬಗ್ಗೆ ಸಾಕಷ್ಟಾಯ್ತು. ಆದ್ರೆ ಇದೆಲ್ಲಾದ್ರಿಂದ ಏನು ಉಪಯೋಗ? ಈ ಬೀಜಗಣಿತದ ಪರಿಕಲ್ಪನೆಗಳು ನಮ್ಮ ನಿಜ ಜೀವನದಲ್ಲಿ ಎಲ್ಲಿ ಹೇಗೆ ಬಳಕೆಯಾಗುತ್ತೆ ಅಂತ ನೋಡೋಣ. ಬೀಜಗಣಿತ ಅನ್ನೋದು ಸಂಖ್ಯೆಗಳು ಮತ್ತು ಪ್ರಮಾಣಗಳ ನಡುವಿನ ಸಂಬಂಧಗಳನ್ನ ವಿವರಿಸೋಕೆ ಇರುವ ಒಂದು ಶಕ್ತಿಯುತ ಭಾಷೆ. ಉದಾಹರಣೆಗೆ, ಮಗನ ವಯಸ್ಸು y ಆಗಿದ್ದು ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಇದ್ರೆ ಅದನ್ನ ನಾವು ಸರಳವಾಗಿ 3y ಅಂತ ಬರಿಬಹುದು. ನಮಗೆಲ್ಲ ಶಾಲೆಯಲ್ಲಿ ಕಲಿತ ಚೌಕದ ಸುತ್ತಳತೆ ಅಂದ್ರೆ 4l ಅಥವಾ ಆಯತದ ವಿಸ್ತೀರ್ಣ ಅಂದ್ರೆ LB ನೆನ್ಪಿದ್ಯಾ? ಗೊತ್ತಾ, ಅವೆಲ್ಲವೂ ಬೀಜಗಣಿತದ ಬೀಜೋಕ್ತಿಗಳೇ. ಬೀಜಗಣಿತವು ಜಾಮಿತೀಯ ನಿಯಮಗಳನ್ನ ಮತ್ತು ಸಂಖ್ಯೆಗಳ ಮಾದರಿಗಳನ್ನ ಚಿಕ್ಕದಾದ ಸೂತ್ರಗಳ ರೂಪದಲ್ಲಿ ಹೇಳೋಕೆ ನಮ್ಗೆ ಸಹಾಯ ಮಾಡುತ್ತೆ. ಇದು ಕೇವಲ ಆರಂಭವಷ್ಟೇ. ಹಣಕಾಸು, ವಿಜ್ಞಾನ, ಇಂಜಿನಿಯರಿಂಗ್ ಹೀಗೆ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿರೋ ಎಷ್ಟೋ ವಿಷಯಗಳನ್ನ ವಿವರಿಸೋಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಬೀಜಗಣಿತ ಒಂದು ಪ್ರಬಲವಾದ ಸಾಧನ. ಹಾಗಾದ್ರೆ ನಮ್ಮ ಸುತ್ತಮುತ್ತ ಬೀಜಗಣಿತವನ್ನ ಇನ್ನೆಲ್ಲಿ ನೋಡ್ಬೋದು ಅಂತ ಯೋಚಿಸಿ ನೋಡಿ.